ನನ್ನ ಕೇಳಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡೋದೇ ಸರಿ ಅನ್ಸುತ್ತೆ ಅನು. ಹೇಗೆ ಹೇಳಲಿ ರಮ್ಯಾ, ಸದ್ಯಕ್ಕೆ ಈಗ ಮನೇಲಿರೋದು ಒಂದೇ ಖುಷಿ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋದು. ಅಪ್ಪ ಅಮ್ಮನ ಕಣ್ಣಲ್ಲಿ ನನ್ನ ಮೇಲೆ ಇಟ್ಟಿರೋ ಭರವಸೆ ನೀನು ನೋಡಿದ್ಯಾ ರಮ್ಯಾ? ಅದನ್ನ ಹೇಗೆ ಹಾಳು ಮಾಡ್ಲಿ? ಬಟ್ ಬೇರೆ ಆಪ್ಷನ್ ಏನಿದೆ? ಅಂದಹಾಗೆ ನೀನು ಆರ್ಯವರ್ಧನ್ ಸರ್ಗೆ ಹೇಳ್ದ? ಇಲ್ವೇ, ಅವ್ರು ತುಂಬಾ ಬ್ಯುಸಿ ಇದ್ರು. ನಂಗೆ ಅವ್ರನ್ನ ಮೀಟ್ ಕೂಡ ಮಾಡೋಕ್ಕಾಗಲಿಲ್ಲ. ಅಷ್ಟೇ ಅಲ್ವೇ, ತಿಂಗಳಾದ್ರೆ ಮಗಳು ಮನೆಗೆ ಸಂಬಳ ತರ್ತಾಳೆ ಅಂತ ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಈಗ ನಿಂಗೆ ಉಳ್ದಿರೋದು ಒಂದೇ ದಾರಿ ಅನು. ನೀನು ಬೇರೆ ಕೆಲಸ ನೋಡ್ಕೋಬೇಕು ಅಷ್ಟೇ. ಅಪ್ಪ ಈಗಲೇ ಹಿಂಗೆ ಬಿಡ್ತಾನೆ ನೀರನ್ನ, ಇನ್ನು ಬೇಸಿಗೆಗಾಲಕ್ಕೆ ಅದು ಹೆಂಗೆ ಬಿಡ್ತಾನೋ. ಅನು, ಆಫೀಸ್ಗೆ ಹಂಗೆ ಹೋಗ್ಬೇಡ, ಡಬ್ಬಿಗೆ ಊಟ ಹಾಕ್ಕೊಡ್ತೀನಿ. ನೀನು ಅಷ್ಟೇ ಸುಬ್ಬು, ಡಬ್ಬಿ ಬಿಟ್ಬಿಟ್ಟು ಹೋದ್ರೆ ಅನು ಇವಾಗ ಕಾಲೇಜ್ಗೆ ಹೋಗ್ತಿಲ್ಲ ತಂದ್ಕೊಡೋದಕ್ಕೆ. ಅಮ್ಮ, ನಂಗೆ ಡಬ್ಬಿ ಬೇಡ ಅಮ್ಮ. 5 ನಿಮಿಷ ಹಾಕ್ಕೊಡ್ತೀನಿ. ಇಲ್ಲ ಅಮ್ಮ, ಆಫೀಸಲ್ಲಿ ಊಟ ಇದೆ. ಓಹ್, ನಮ್ಮ ಅಂಗಡಿ ತರ ನಿಮ್ಮ ಆಫೀಸಲ್ಲಿ ಊಟ ಕೊಡ್ತಾರಾ? ರೀ ಸುಬ್ಬ, ನಿಮ್ಮ ಅಂಗಡಿಗೂ ಅವಳ ಆಫೀಸ್ಗೂ ಹೋಲಿಸ್ಕೋಬೇಡಿ. ನಿಮ್ಮ ಯಜಮಾನ್ರ ಬುದ್ಧಿ ನನಗೆ ಗೊತ್ತಿಲ್ವಾ? ನಿಮ್ಮ ಡಬ್ಬಿಗೆ ಕೈ ಹಾಕ್ತಾ ಇದ್ರೆ ಸಾಕು, ಭಿಕ್ಷುಕ್ರ ತಟ್ಟೆಲು ಚಿಲ್ಲರೆ ಕೈ ಹಾಕೋ ಆಸಾಮಿ ಅವನು. ಅಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡ. ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ದೇವ್ರು ಕಾಪಾಡ್ತೇನೆ ಕಡೆ. ನಾನು ಮೊದಲು ಎಲ್ರಿಗೂ ಊಟ ಕೊಡಿಸ್ತಾ ಇದ್ದೆ, ಇವತ್ತು ನನ್ನ ಕೈಯಲ್ಲಿ ಆಗಲ್ಲ. ಒಂದು ದಿನ ಬರುತ್ತೆ ಮತ್ತೆ ನಾ ಎಲ್ರಿಗೂ ಊಟ ಕೊಡಿಸ್ತೇನೆ. ಕೊಡ್ಸಿನೇ ಈ ಸ್ಥಿತಿಗೆ ಬಂದಿರೋದು. ಈಗಲಾದ್ರೂ ಸ್ವಲ್ಪ ತಗೊಳ್ಳೋದನ್ನ ಕಲೀರಿ. ಬಂಗಾರ, ನಿಮ್ಮ ಅಮ್ಮನ ಮಾತನ್ನು ಕೇಳಬೇಡ. ಯಾವಾಗಲೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಆಗಲೇ ದೇವ್ರು ನಮ್ಮನ್ನು ಕಾಪಾಡೋದು. ಬರ್ತೀನಪ್ಪ. ಓಕೆ ಮಗ, ಬಾಯ್ ಅಮ್ಮ. ಬಾಯ್. ಕೆಲಸ ಇಲ್ಲ, ಈಗ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ? ರೀ ಸುಬ್ಬು, ಏನ್ ಆಗ್ ನೋಡ್ತಿದ್ದೀರಾ? ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ, ಆಮೇಲೆ ಎಲ್ಲ ಚೆನ್ನಾಗಿ ನೋಡ್ಬೋದು. ಮಗಳಿಗೆ ಮಾತ್ರ ಪ್ರೀತಿಯಿಂದ ಬಾಯ್ ಅಂತೀಯ, ಯಾವತ್ತಾರು ಒಂದಿನ ನನಗೆ. ರೀ, ಈಗ ಸುಮ್ಮನೆ ಹೋದ್ರೆ ಸರಿ. ಅಯ್ಯಯ್ಯೋ ಸುಬ್ಬು, 1 ನಿಮಿಷ ತಪ್ಪಿದ್ದೆ. ಅಯ್ಯೋ, ತಗೊಳ್ಳಿ. ಬಾಯ್ ಬಾಯ್. ಸರ್, ನಿನ್ನೆ ಮೀಟಿಂಗ್ದು ಮಿನಿಟ್ಸ್ ರೆಡಿ ಇದೆ. ಶಾಲೆ ಅದರ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಬಗ್ಗೆ ರಿಪೋರ್ಟ್ ರೆಡಿ ಮಾಡಿ. ಸರ್, 1 sec. And remember one thing, our modus operandi is our USP. Okay? ಎಸ್ ಸರ್, ನಾನು ಮಾಡ್ತೀನಿ ಸರ್. ಗುಡ್. ಎಸ್ ಮಯೂರ್ ಸರ್, ಈ ಪ್ರಾಜೆಕ್ಟ್ ರಿಲೇಟೆಡ್ ಬಗ್ಗೆ ನಾನೊಂದು PPT ರೆಡಿ ಮಾಡಿದ್ದೀನಿ. ನೀವು ಅಂದರೆ ಒಂದು ಕೆಲಸ ಮಾಡು, ಅದನ್ನು ಮೀರಾ ಕೊಡು. ಮೀರಾ, ಗೆಟ್ ಬ್ಯಾಕ್ ಟು ಮೀ ಆನ್ ದಿಸ್. ಶೋರ್. ಓಕೆ ಸರ್, ಮತ್ತೆ ಮೈಸೂರು ಕೇಸ್ದು ನಾಡಿದ್ದು ಅದನ್ನು ಆಮೇಲೆ ಮಾತಾಡೋಣ. ಜೆಂಡೆ ರೆಡಿ, ಹೊರಡೋಣ. ಜೆಂಡೆ ಸರ್, ಆ UK ಕ್ಲೈಂಟ್ಸ್ ಸರ್ ಏನಾಯ್ತು? ಆ UK ಕ್ಲೈಂಟ್ಸ್ ಬಂದ್ರ? ಯಾವಾಗಲೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಆಗಲೇ ದೇವ್ರು ನಮ್ಮನ್ನು ಕಾಪಾಡೋದು.
Perhaps this solves the problem and our upcoming products will gain people's attention. Mayur? ಏ ಅನು, ಹೇಗಿದ್ಯೆ? ಸ್ವಪ್ನ, ಆರ್ಯ ಸರ್ ಎಲ್ಲಿದ್ದಾರೆ? ಸರ್ ಒಳಗೆ ಮೀಟಿಂಗಲ್ಲಿದ್ದಾರೆ. ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಅವ್ರ ಫೋನ್ ತೆಗಿತಿಲ್ಲ ಸ್ವಪ್ನ. ಸರ್ ಬ್ಯುಸಿ ಇದ್ದಾರೆ ಅನ್ಸುತ್ತೆ ಅನು. ಆದರೆ ಅನು, ಒಂದು ಹೇಳ, ಸರ್ ಬೆಳಿಗ್ಗೆಯಿಂದ ನಿಮ್ಮ ಬಗ್ಗೆ ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ. ಹರ್ಷ ಸರ್ ಡಿಸಿಷನ್ನ ಆರ್ಯ ಸರ್ ಯಾವತ್ತೂ ಕ್ವಶನ್ ಮಾಡಿಲ್ಲ. ನಿಮಗೆ ಆಫೀಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನು, ನೀನೇ ಅರ್ಥ ಮಾಡ್ಕೊ. ಸರಿ ಅನು, ನನಗೆ ಕೆಲಸ ಇದೆ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಆರ್ಯವರ್ಧನ್ ಸರ್ ಹೇಳ್ದಾಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಆದ್ರೆ ಹರ್ಷವರ್ಧನ್ ಸರ್ ನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರು. ನಂದೇನ್ ತಪ್ಪಿದೆ ಗಣಪ? ನಂಗೆ ನೀನೇ ಉತ್ತರ ಕೊಡ್ಬೇಕು. ರಮ್ಯಾ ಹೇಳಿದ್ ಸರಿನೇ, ಕೆಲಸ ಹುಡುಕು ಅಂತ. ನನಗ್ ಬೇರೆ ಕಡೆ ಕೆಲಸ ಸಿಕ್ಕಿದ್ರೆ ಅಲ್ಲಿ ಆರ್ಯವರ್ಧನ್ ಸರ್ ಇರ್ತಾರಾ? ನಾನು ಯಾಕೆ ಆಫೀಸ್ ಅಂದ್ರೆ ಅಲ್ಲಿ ಆರ್ಯವರ್ಧನ್ ಸರ್ ಇರಬೇಕು ಅಂತ ಬಯಸ್ತಿದ್ದೀನಿ ಗಣಪ. ನನ್ನ ಜೀವನದಲ್ಲಿ ನಾನು ಅವ್ರ ಜೊತೆ ಓಡಾಡಿದ ಒಂದೇ ಒಂದು ದಿವಸ, ಆದ್ರೆ ನಾನು ಅವ್ರನ್ನ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಗಣಪ. ನಂಗೆ ಪದೇ ಪದೇ ಅದೇ ದಿನ ಏನಕ್ಕೆ ನೆನಪಿಗೆ ಬರ್ತಿದೆ ಗಣಪ? ನನ್ನ ದುಃಖಕ್ಕೆ ನಿಜವಾಗ್ಲೂ ಕೆಲಸ ಹೋಯ್ತು ಅಂತ ಕಾರಣನ? ಇಲ್ಲ ಅಂದ್ರೆ ಇನ್ಮೇಲೆ ಆರ್ಯವರ್ಧನ್ ಸರ್ನ ನೋಡೋಕ್ಕಾಗಲ್ಲ ಅಂತನಾ?